ಹಾಯ್ ಆಲ್, ಆರ್ಟ್ಸಿ ಕ್ರಾಫ್ಟ್ಸ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋ ಮಾಡೋಕ್ಕೂ ಮುಂಚೆ ನಮ್ಮನೇಲಿ ಇಷ್ಟೊಂದು ವೇಸ್ಟ್ ಮೆಟೀರಿಯಲ್ ಇದೆ ಅಂತ ಖಂಡಿತ ಗೊತ್ತಿರಲಿಲ್ಲ. ನಾನು ಒಂದು ಮೆಟೀರಿಯಲ್ನ ಹುಡುಕ್ತಾ ಇದ್ದೆ, ಆದರೆ ನನಗೆ ಈ ವೇಸ್ಟ್ ಮೆಟೀರಿಯಲ್ಗಳು ಒಂದು ಖಜಾನೆ ಸಿಕ್ಬಿಡ್ತು. ಅಂಥ ವೇಸ್ಟ್ ಮೆಟೀರಿಯಲ್ನಲ್ಲಿ ಈ ಪಿಸ್ತಾ ಶೆಲ್ಸ್ನ ಬಳಸಿ ನಾನು ವಾಲ್ ಮೇಕವರ್ನ ಮಾಡಿದೆ. ನೀವು ನೋಡ್ತಾ ಇರ್ಬೋದು. ಮೊದಲು ಈ ರೀತಿ ಇದ್ದಂತಹ ಈ ಒಂದು ಗೋಡೆ ನಂತರ ಈ ರೀತಿಯಾಗಿ ಕನ್ವರ್ಟ್ ಆಯಿತು. ಈ ರೀತಿಯಾದಂತಹ ಒಂದು ವಾಲ್ ಮೇಕವರ್ನ ತುಂಬಾ ಸುಲಭವಾಗಿ ನೀವು ಕೂಡ ಮಾಡ್ಬೋದು. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಈ ರೀತಿಯಾಗಿ ಪಿಸ್ತಾ ಶೆಲ್ಸ್ಗೆ ಈ ಅಕ್ರೆಲಿಕ್ ಪೇಂಟ್ನ ತೊಗೊಂಡು ನಿಮ್ಗೆ ಇಷ್ಟ ಬಂದಂತಹ ಕಲರ್ನ ನೀವಿಲ್ಲಿ ಬಳಸ್ಕೊಳ್ಬೋದು. ಈ ರೀತಿಯಾಗಿ ಪ್ರತಿಯೊಂದು ಶೆಲ್ಸ್ನ ತೊಗೊಂಡು ಇದಕ್ಕೆ ರೇನ್ಬೋ ಕಲರ್ ಟೈಪ್ ಅಥವಾ ನಿಮ್ಗೆ ಯಾವ ರೀತಿಯಾಗಿ ಬೇಕಾದರೂ ನೀವು ಪೇಂಟ್ ಮಾಡ್ಕೊಳ್ಬೋದು. ಪೇಂಟ್ ಮಾಡಿ ಅದನ್ನು ಡ್ರೈ ಆಗಲಿಕ್ಕೆ ಬಿಡಬೇಕಾಗತ್ತೆ. ಈ ರೀತಿಯಾಗಿ ಪೇಂಟ್ ಇಲ್ಲ ನಿಮ್ಮ ಹತ್ರ ಅಂತ ಹೇಳಿದ್ರೆ ಈ ರೀತಿಯಾಗಿರುವಂತಹ ಅಕ್ರೆಲಿಕ್ ಪೇಂಟ್ ಮಾರ್ಕರ್ ಕೂಡ ಸಿಗುತ್ತೆ. ಇದರಿಂದ ಕೂಡ ನೀವು ಕಲರ್ ಮಾಡಿ ಅದನ್ನು ಡ್ರೈ ಮಾಡ್ಬೋದು. ನಾನು ಪೇಂಟ್ ಮಾಡ್ತಾ ಇರುವಾಗ ನನ್ನ ಮಗ ಬಂದು ಅವನು ಕೂಡ ಮಾಡ್ತೀನಿ ಅಂತ ಹೇಳಿದ. ಸೊ ಹಾಗೆ ಮಕ್ಕಳಿಗೆ ಅವಕಾಶ ಕೊಟ್ಟರೆ ತಾನೇ ಅವರಲ್ಲಿರುವಂತಹ ಕಲೆ ಗೊತ್ತಾಗೋದು. ಸೊ ಹಾಗಾಗಿ ನಾನು ಅವನಿಗೂ ಅವಕಾಶ ಕೊಟ್ಟೆ. ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಮಾಡ್ದ. ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಪಿಸ್ತಾ ಶೆಲ್ಗೆ ಕಲರ್ ಮಾಡಿ ಡ್ರೈ ಆಗೋದಕ್ಕೆ ಬಿಟ್ಟು ರೆಡಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಸ್ವಿಚ್ ಬೋರ್ಡ್ ಪಕ್ಕ ಸ್ವಲ್ಪ ಸ್ಪೇಸ್ ಬಿಟ್ಟು ನಂತರ ಅಲ್ಲಿಗೆ ನೀವು ಈ ರೀತಿಯಾಗಿ ಒಂದು ಟ್ರೀನ ಚಿತ್ರವನ್ನು ಡ್ರಾ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಚಿತ್ರವನ್ನು ಡ್ರಾ ಮಾಡಾದ್ಮೇಲೆ ಬ್ಲ್ಯಾಕ್ ಅಕ್ರೆಲಿಕ್ ಪೇಂಟ್ನ ತಗೊಂಡು ಈ ರೀತಿಯಾಗಿ ನೀವು ಡ್ರಾ ಮಾಡಿರುವಂತಹ ಚಿತ್ರದ ಮೇಲೆ ಈ ರೀತಿಯಾಗಿ ಪೇಂಟ್ ಮಾಡಿಕೊಳ್ಬೇಕು. ನಂತರ ಗ್ರೀನ್ ಕಲರ್ ಅಕ್ರೆಲಿಕ್ ಪೇಂಟ್ನ ತಗೊಂಡು ಟ್ರೀಯ ಕೆಳಭಾಗದಲ್ಲಿ ಡ್ರಾ ಮಾಡಿರುವಂತಹ ಗ್ರಾಸ್ ಮೇಲೆ ಕೂಡ ಈ ರೀತಿಯಾಗಿ ಪೇಂಟ್ ಮಾಡಿಕೊಳ್ಬೇಕು. ನಂತರ ಯೆಲ್ಲೋ ಪೇಂಟ್ನ ತಗೊಂಡು ಈ ಗ್ರೀನ್ ಕಲರ್ ಮೇಲೆ ಶೇಡಿಂಗ್ ಆಗಿ ನೀವು ಅದನ್ನು ಯೆಲ್ಲೋ ಕಲರ್ನ ಬಳಸ್ಕೊಳ್ಬೇಕಾಗತ್ತೆ. ನಂತರ ಫೆವಿಕೋಲ್ನ ಪಿಸ್ತಾ ಶೆಲ್ನ ಹಿಂಭಾಗಕ್ಕೆ ಈ ರೀತಿಯಾಗಿ ಗಮ್ ಹಾಕಿ ನಂತರ ನಿಮಗೆ ಯಾವ ಕೊಂಬೆ ಮೇಲೆ ನೀವು ಆ ಒಂದು ಬರ್ಡ್ನ ಇಡಬೇಕು ಅಂದ್ಕೊಳ್ತೀರೋ ಸೊ ಅಲ್ಲಿಗೆ ಒಂದು ಪಿಸ್ತಾ ಶೆಲ್ಸ್ನ ಸ್ಟಿಕ್ ಮಾಡ್ತಾ ಹೋಗಬೇಕು. ನಂತರ ನೀವು ಇಯರ್ ಬಡ್ನ ಬಳಸಿ ಪಿಂಕ್ ಕಲರ್ ಅಕ್ರೆಲಿಕ್ ಪೇಂಟ್ನ ಬಳಸ್ಕೊಂಡು ಈ ರೀತಿಯಾಗಿ ಡಾಟ್ಗಳನ್ನ ಇಡ್ತಾ ಹೋಗಬೇಕಾಗತ್ತೆ. ನಂತರ ಗ್ರೀನ್ ಕಲರ್ ಪೇಂಟ್ನ ತಗೊಂಡು ಈ ರೀತಿಯಾಗಿ ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಲೀಫ್ಗಳನ್ನು ಕೂಡ ನೀವು ಡ್ರಾ ಮಾಡ್ಕೊಳ್ಬಹುದು. ಫೈನಲ್ ಆಗಿ ಈ ಪಿಸ್ತಾ ಶೆಲ್ಸ್ಗಳಿಗೆ ಪೇಂಟ್ ಬ್ರಷ್ ಅಥವಾ ಬ್ಲ್ಯಾಕ್ ಮಾರ್ಕರ್ಗಳಿಂದ ಬೀಕ್ ಹಾಗೆ ಟೇಲ್ಗಳನ್ನು ಡ್ರಾ ಮಾಡ್ಕೊಳ್ಬೇಕಾಗತ್ತೆ.
ಫೈನಲ್ ಆಗಿ ಈ ರೀತಿಯಾಗಿ ಈ ಒಂದು ವಾಲ್ ರೆಡಿ ಆಯಿತು. ನನಗಂತೂ ಈ ವಾಲ್ ಮೇಕರ್ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಕಾಮೆಂಟ್ಸ್ನಲ್ಲೇ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.